ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಇಂದಿನ ತರಗತಿಯಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಕೇಳಿದಾಗ ಜೀನ್ ಪಿಯಾಜೆ ಅವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಜೀನ್ ಪಿಯಾಜೆ ಅವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ಯಾವ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ, ಆ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲವುಗಳ ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಎಲ್ಲ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೆಳಗೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದೇ ರೀತಿಯಾಗಿ ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಅಕಾಡೆಮಿ ವತಿಯಿಂದ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಗಳಂತ ಪಡೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕೆಳಗೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಪ್ರಮುಖವಾಗಿರ್ತಕ್ಕಂಥ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಈ ಕಾನ್ಸೆಪ್ಟ್ನಲ್ಲಿ 1 ಅಥವಾ 2 ಪ್ರಶ್ನೆಗಳಂತಕ್ಕಂಥವು ಕಡ್ಡಾಯವಾಗಿ ಬರ್ತಾ ಇದ್ದಾವೆ. ಹಾಗಾಗಿ ತಾವೆಲ್ಲರೂ ಪಿಯಾಜೆ ಅವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. 2014ರಿಂದ 2023ರವರೆಗೆ ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1 ಆಗಿರ್ಬೋದು, ಪತ್ರಿಕೆ 2 ಆಗಿರ್ಬೋದು, 2014ರಿಂದ ಹಿಡಿದು ಇಲ್ಲಿಯವರೆಗೆ 2024ರವರೆಗೂ ಕೂಡ ಏನಾಗಿದೆ ಅಂತ ಕೇಳಿದಾಗ ಜೀನ್ ಪಿಯಾಜೆ ಅವರ ಸಿದ್ಧಾಂತದ ಮೇಲೆ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿದ್ದಾವೆ. 2 ಪ್ರಶ್ನೆ ಅಥವಾ 1 ಪ್ರಶ್ನೆ ಕಡ್ಡಾಯವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಜೀನ್ ಪಿಯಾಜೆ ಅವರ ಸಂಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸ ಸಿದ್ಧಾಂತದ ಬಗ್ಗೆ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಜೀನ್ ಪಿಯಾಜೆ ಅವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಭಾಳಷ್ಟು ಮುತುವರ್ಜೆಯಿಂದ ಅಧ್ಯಯನ ಮಾಡಿ ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ರಚನೆ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ನಾವು ಮಾಡಿದಾಗ ಮಾತ್ರ ಮುಂಬರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ನಾವೇನು ಮಾಡ್ಬೋದು ಅಂತ ಕೇಳಿದಾಗ ಜೀನ್ ಪಿಯಾಜೆ ಅವರ ಸಿದ್ಧಾಂತದ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾವು ಆನ್ಸರ್ ಮಾಡಲಿಕ್ಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, 2022ರಲ್ಲಿ ನಡೆದಿರ್ತಕ್ಕಂಥ ನವೆಂಬರ್ 6ರಂದು ನಡೆದಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಈ ಸಿದ್ಧಾಂತ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಏನಂತ ಕೇಳಿದಾಗ ಪಿಯಾಜೆಯವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ನಾವಿಲ್ಲಿ. ಜೀನ್ ಪಿಯಾಜೆಯವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ. ವಸ್ತು ಪರಿಗ್ರಹಣ ಅಂತಕ್ಕಂಥದ್ದು ಯಾವ ಹಂತದಲ್ಲಿ ಕಂಡು ಬರ್ತದೆ ಅಂತೇಳಿ ಆಪ್ಷನ್ಸ್ ಹೀಗಿದ್ದಾವೆ. ಆಪ್ಷನ್ಸ್ 1 ಸಂವೇದನಾ ಚಾಲನಾ ಹಂತ, ಆಪ್ಷನ್ಸ್ 2 ಕಾರ್ಯ ಪೂರ್ವ ಹಂತ, ಆಪ್ಷನ್ಸ್ 3 ಮೂರ್ತ ಕಾರ್ಯಾಚರಣೆಯ ಹಂತ, ಆಪ್ಷನ್ಸ್ 4 ಔಪಚಾರಿಕ ಕಾರ್ಯಗಳ ಹಂತ. 4 ಹಂತಗಳು ಜೀನ್ ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಸೂಚಿಸ್ತಾ ಇದ್ದಾವೆ. ಜೀನ್ ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂತಕ್ಕಂಥದ್ದು ಈ 4 ಹಂತಗಳಲ್ಲಿ ಮಗುವಿನಲ್ಲಿ ಜ್ಞಾನ ವಿಕಾಸ ಆಗುತ್ತದೆ ಅಂತೇಳಿ ಜೀನ್ ಪಿಯಾಜೆಯವರು ಏನು ಮಾಡ್ತಾರೆ, ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ಸಂವೇದನಾಗತಿ ಹಂತ ಅಂತಕ್ಕಂಥದ್ದು 0ರಿಂದ 2 ವರ್ಷ ವಯಸ್ಸನ್ನು ಒಳಗೊಂಡಿರ್ತಕ್ಕಂಥ ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು 2ರಿಂದ 7 ವರ್ಷದ ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮೂರ್ತ ಕಾರ್ಯಾಚರಣೆ ಅಂತಕ್ಕಂಥದ್ದು 7ರಿಂದ 11 ವರ್ಷದ ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥದ್ದು. ಔಪಚಾರಿಕ ಕಾರ್ಯಗಳ ಹಂತ ಅಂತಕ್ಕಂಥದ್ದು 11 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ಕೇಳಿದಾಗ ಔಪಚಾರಿಕ ಕಾರ್ಯಗಳ ಹಂತ ಅಂತ ಕರಿತೀವಿ. ಹಾಗಾದರೆ ಸಂವೇದನಾಗತಿ ಹಂತದಲ್ಲಿರ್ತಕ್ಕಂಥ ಮಗು 0ರಿಂದ 2 ವರ್ಷ ಇದ್ದಾನೆ. ಮಾನವನ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡಿದಾಗ ಮಾನವನ ಬೆಳವಣಿಗೆ ವಿಕಾಸದ ಹಂತಗಳಲ್ಲಿ ಬರ್ತಕ್ಕಂಥ ಮೊದಲೇ ಹಂತ ಅಂತ ಕೇಳಿದಾಗ ಶೈಶವ ಅಂತ ಕರಿತೀವಿ. ಆ ಶೈಶವದ ವಯಸ್ಸು ಎಷ್ಟು ಅಂತ ಕೇಳಿದಾಗ 0ರಿಂದ 2 ವರ್ಷ. ಹಾಗಾದರೆ ಜೀನ್ ಪಿಯಾಜೆ ಅವರ
ಸಂಜ್ಞಾನಾತ್ಮಕ ವಿಕಾಸದ ಮೊದಲನೇ ಹಂತವಾಗಿರ್ತಕ್ಕಂಥ ಸಂವೇದನಾ ಚಾಲನಾ ಹಂತ ಅಂತಕ್ಕಂಥದ್ದು ಶೈಶವ ಹಂತದಲ್ಲಿರ್ತಕ್ಕಂಥ ಮಕ್ಕಳನ್ನು ಒಳಗೊಂಡಿರುತ್ತದೆ. 0 ರಿಂದ 2 ವರ್ಷ ಇರ್ತಕ್ಕಂಥ ಮಕ್ಕಳನ್ನು ಒಳಗೊಂಡಿರ್ತದೆ. ಆ 0 ರಿಂದ 2 ವರ್ಷ ಇರ್ತಕ್ಕಂಥ ಮಗುವಿನ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ನಾವು ಅಧ್ಯಯನ ಮಾಡಿದಾಗ ಈ ಒಂದು ಸಂವೇದನಾ ಚಾಲನಾ ಹಂತದಲ್ಲಿರ್ತಕ್ಕಂಥ ಮಗುವಿನ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಸಂವೇದನಾ ಚಾಲನಾ ಹಂತ ಅಂತ ಹೆಸರು ಸೂಚಿಸುವ ಹಾಗೆ 0 ರಿಂದ 2 ವರ್ಷ ಇರ್ತಕ್ಕಂಥ ಮಗುವಿಗೆ ಜ್ಞಾನ ವಿಕಾಸ ಆಗಬೇಕಾಗಿತ್ತಂತಂದರೆ ಯಾವ ವಿಷಯದ ಬಗ್ಗೆ ನಾವು ಜ್ಞಾನವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವೋ ಆ ವಿಷಯದ ಬಗ್ಗೆ ಸಂವೇದನೆಗಳನ್ನು ಬಳಕೆ ಮಾಡಿಕೊಳ್ಬೇಕು. ಅಂದಾಗ ಮಾತ್ರ ಮಗುಗೆ ಏನಾಗುತ್ತೆ ಅಂತ ಕೇಳಿದಾಗ ಆ ಸಂವೇದನೆಗಳ ಮೂಲಕ ವಿಷಯದ ಅರ್ಥ ವಿವರಣೆ ಆಗಲಿಕ್ಕೆ ಏನಾಗುತ್ತೆ, ಅಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂವೇದನಾಗತಿ ಹಂತ ಅಂತ ಕರೀತಾರೆ. ಸಂವೇದನೆಗಳ ಮೂಲಕ ಏನು ಮಾಡ್ಬೇಕು ಅಂತ ಕೇಳಿದಾಗ ಸೆನ್ಸೋರಿ ಮೋಟರ್ ಅಂತ ಕರೀತಾರಲ್ಲ, ಆ ಸೆನ್ಸೇಷನ್ ಅಂತಕ್ಕಂಥ ಇಲ್ಲಿ ಅವಶ್ಯಕವಾಗಿ ಕಂಡು ಬರ್ತದೆ. ಅದಕ್ಕೋಸ್ಕರವಾಗಿ ಸಂವೇದನೆಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಈ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಜ್ಞಾನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತ ಕೇಳಿದಾಗ ವಸ್ತು ಶಾಶ್ವತತೆ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಅದು ಸಂವೇದನಾ ಚಾಲನಾ ಹಂತದಲ್ಲಿ ಕಂಡು ಬರ್ತದೆ. ಅದಕ್ಕೆ ವಸ್ತು ಪರಿಗ್ರಹಣ ಅಂತ ಕೂಡ ಕರೀತಾರೆ. ಯಾವುದೇ ಒಂದು ವಸ್ತುವನ್ನು ಮಗು ನೋಡಿದಾಗ ಆ ವಸ್ತು ಇಲ್ಲದೇ ಇರುವ ಕೂಡ ಮಗು ಏನು ಮಾಡ್ತಾನೆ ಅಂತ ಕೇಳಿದಾಗ ಆ ವಸ್ತು ಇದೆ ಅಂತೇಳಿ ಭಾವಿಸ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿ ಎಲ್ಲಿರ್ತದೆ ಅಂತ ಕೇಳಿದಾಗ ಆ ಮಗುವಿನಲ್ಲಿರ್ತದೆ. ಅದಕ್ಕೋಸ್ಕರವಾಗಿ ವಸ್ತು ಶಾಶ್ವತತೆ ಅಥವಾ ವಸ್ತು ಪರಿಗ್ರಹಣ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಅದು ಸಂವೇದನಾ ಚಾಲನಾ ಹಂತದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಕಾರ್ಯಪೂರ್ವ ಹಂತವನ್ನು ತೆಗೆದುಕೊಂಡಾಗ 2 ರಿಂದ 7 ವರ್ಷದ ಅವಧಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ 2 ರಿಂದ 7 ವರ್ಷದ ಅವಧಿಯನ್ನು ಒಳಗೊಂಡಿರ್ತಕ್ಕಂಥ ಮಕ್ಕಳು ಈಗಾಗಲೇ ಏನಾಗುತ್ತದೆ ಅಂತ ಕೇಳಿದಾಗ ಶಾಲೆಗೆ ಏನಾಗಿದ್ದಾರೆ, ಸೇರಿಕೊಂಡಿದ್ದಾರೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗು ಏನಾಗಿದೆ ಅಂತ ಕೇಳಿದಾಗ ಇಲ್ಲಿ ಕಂಡು ಬರ್ತಾ ಇದ್ದಾನೆ. ಆ ಪೂರ್ವ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗು ತನ್ನ ಪೂರ್ವ ಬಾಲ್ಯವನ್ನು ಮುಗಿಸಿ ಉತ್ತರ ಬಾಲ್ಯಕ್ಕೆ ಕಾಲಿಟ್ಟು ಎಲ್ಲಿದ್ದಾನೆ ಅಂತ ಕೇಳಿದಾಗ ಶಾಲೆಯಲ್ಲಿ ಇದ್ದಾನೆ. 1ನೇ ತರಗತಿಯಲ್ಲಿ ಏನು ಮಾಡ್ತಾನೆ ಮಗು ಅಧ್ಯಯನವನ್ನು ಮಾಡ್ತಾ ಇದ್ದಾನೆ ಅಥವಾ 1ನೇ ತರಗತಿಯನ್ನು ಮುಗಿಸ್ತಿದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಗುಗೆ ಸಾಮಾನ್ಯವಾಗಿರ್ತಕ್ಕಂಥ ಪರಿಕಲ್ಪನೆಗಳ ಕುರಿತಾಗಿ ವಿಕಾಸ ಅಂತಕ್ಕಂಥ ಯಾರಲ್ಲಿ ಕಾಣ್ತಾ ಇದೆ, ಮಗುನಲ್ಲಿ ಕಾಣ್ತಾ ಇದ್ದಾನೆ. ಮಗು ವರ್ಣಮಾಲೆ ಬರಿತಾ ಇದ್ದಾನೆ, ಇಂಗ್ಲೀಷಿನ ABCDಗಳನ್ನು ಬರಿತಾ ಇದ್ದಾನೆ ಮತ್ತು 1, 2 ಅಂಕಿ ಸಂಖ್ಯೆಗಳನ್ನು ಬರಿತಾ ಇದ್ದಾನೆ. ಈ ಎಲ್ಲ ಕಾನ್ಸೆಪ್ಟ್ಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದಾಗ ಕಾರ್ಯಪೂರ್ವ ಹಂತದಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳಾಗಿವೆ. ಇನ್ನು ಮೂರ್ತ ಕಾರ್ಯಾಚರಣೆ ಹಂತಕ್ಕೆ ಬಂದಾಗ ಈ ಮೂರ್ತ ಕಾರ್ಯಾಚರಣೆ ಅಂತಕ್ಕಂಥದ್ದು 7 ರಿಂದ 11 ವರ್ಷವನ್ನು ಒಳಗೊಂಡಿರ್ತಕ್ಕಂಥ ಮಗುವನ್ನು ಒಳಗೊಂಡಿರ್ತದೆ. 7 ರಿಂದ 11 ವರ್ಷ ಅಂತಂದರೆ ಮಗು 2ನೇ ತರಗತಿಯಿಂದ 6ನೇ ತರಗತಿವರೆಗೆ ಏನಾಗುತ್ತೆ ಮಗು ಇರ್ತಾನೆ. ಆ 2 ರಿಂದ 6ನೇ ತರಗತಿ ಇರ್ತಕ್ಕಂಥ ಮಕ್ಕಳು ಎಲ್ಲಿ ಬರ್ತಾರೆ ಅಂತ ಕೇಳಿದಾಗ ಮೂರ್ತ ಕಾರ್ಯಾಚರಣೆ ಹಂತದಲ್ಲಿ ಬರ್ತಾರೆ. ಈ ಮೂರ್ತ ಕಾರ್ಯಾಚರಣೆ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೆಲವೊಂದಿಷ್ಟು ಪರಿಕಲ್ಪನೆಗಳು ಏನಾಗಿರ್ತವೆ ಅಂತ ಕೇಳಿ ವಿಕಾಸವಾಗಿರ್ತವೆ. ಅದಕ್ಕೋಸ್ಕರವಾಗಿ ಮೂರ್ತ ಕಾರ್ಯಾಚರಣೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ದ್ರವ್ಯರಾಶಿಯ ಕುರಿತಾಗಿ ಪರಿಕಲ್ಪನೆ ಬಂದಿರ್ತದೆ, ತೂಕದ ಕುರಿತಾಗಿ ಪರಿಕಲ್ಪನೆ ಬಂದಿರ್ತದೆ, ಅಂತರ ದೂರದ ಕುರಿತಾಗಿ ಪರಿಕಲ್ಪನೆ ಬಂದಿರ್ತದೆ, ಗಾತ್ರದ ಕುರಿತಾಗಿ ಪರಿಕಲ್ಪನೆ ಬಂದಿರ್ತದೆ ಮತ್ತು ತಾರ್ಕಿಕತೆಯ ಕುರಿತಾಗಿ ಪರಿಕಲ್ಪನೆ ಅಂತಕ್ಕಂಥದ್ದು ಮೂಡಿರ್ತದೆ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಮೂರ್ತ ಕಾರ್ಯಾಚರಣೆ ಹಂತದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಕಂಡು ಬರ್ತಾ ಇದ್ದಾವೆ. ಇದು 7 ರಿಂದ 11 ವರ್ಷ ಇರ್ತಕ್ಕಂಥ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳು. ಇನ್ನು ಅದೇ ರೀತಿಯಾಗಿ ಔಪಚಾರಿಕ ಕಾರ್ಯಗಳ ಹಂತವನ್ನು ತೆಗೆದುಕೊಂಡಾಗ 11 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಬರ್ತಾ ಇದ್ದಾರೆ. ಔಪಚಾರಿಕ ಕಾರ್ಯಗಳ ಹಂತದಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ತಾರ್ಕಿಕವಾಗಿರ್ತಕ್ಕಂಥ ಆಲೋಚನಾ ಸಾಮರ್ಥ್ಯ ಸಂಪೂರ್ಣವಾಗಿ ವಿಕಾಸವಾಗಿರುತ್ತದೆ. ಅಮೂರ್ತವಾಗಿರ್ತಕ್ಕಂಥ ಚಿಂತನ ಸಾಮರ್ಥ್ಯ ಸಂಪೂರ್ಣವಾಗಿ ವಿಕಾಸವಾಗಿರುತ್ತದೆ. ಸಮಸ್ಯಾ ಪರಿಹಾರ ಸಾಮರ್ಥ್ಯ ಕೂಡ ಏನಾಗುತ್ತೆ ಮಕ್ಕಳಲ್ಲಿ ಬಂದಿರ್ತದೆ. ಒಂದು ಯೋಜನೆ ಮಾಡ್ತಕ್ಕಂಥ ಸಾಮರ್ಥ್ಯ ಕೂಡ ಏನಾಗುತ್ತೆ ಮಕ್ಕಳಲ್ಲಿ ಬಂದಿರ್ತದೆ ಮತ್ತು ಪ್ರಾಕಲ್ಪನೆಗಳನ್ನು ರೂಪಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ಇಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಬಂದಿರ್ತದೆ ಮತ್ತು ಪ್ರಯೋಗ ಮಾಡ್ತಕ್ಕಂಥ ಕೌಶಲ್ಯಗಳು ಕೂಡ ಇಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ಈ ಒಂದು 11 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಕಂಡು ಬರ್ತವೆ. ಒಟ್ಟಾರೆಯಾಗಿ ಈ ಹಂತದಲ್ಲಿರ್ತಕ್ಕಂಥ ಮಗುವಿಗೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳು ಸಂಪೂರ್ಣವಾಗಿರ್ತಕ್ಕಂಥ ವಿಕಾಸ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇದು ಜೀನ್ ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸದ 4 ಹಂತಗಳು. ಮೊದಲನೇದಾಗಿ ಸಂವೇದನಾ ಚಾಲನಾ ಹಂತ, 2ನೇದಾಗಿ ಕಾರ್ಯಪೂರ್ವ ಹಂತ, 3ನೇದಾಗಿ ಮೂರ್ತ ಕಾರ್ಯಗಳ ಹಂತ, 4ನೇದಾಗಿ ಯಾವುದಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಕರಿತೀವಿ. ಹೀಗೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಪಿಯಾಜೆಯವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಅಂತ ಕೇಳಿದರೆ ಅದಕ್ಕೋಸ್ಕರವಾಗಿ ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಅಂತಂದಾಗ ಆಪ್ಷನ್ಸ್ 1 ಸಂವೇದನಾ ಚಾಲನಾ ಹಂತದಲ್ಲಿ ಮಗು ಏನು ಮಾಡ್ತದೆ ಅಂತ ಕೇಳಿದಾಗ
ವಸ್ತು ಪರಿಗ್ರಹಣದ ಕುರಿತಾಗಿ ಏನು ಮಾಡ್ತಾನೆ, ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 1 ವಸ್ತು ಪರಿಗ್ರಹಣ ಅಂತಕ್ಕಂಥ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಸಂವೇದನಾ ಚಾಲನ ಹಂತದಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ದಂದರೆ ಅದೇ 2022ರಲ್ಲಿ ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ನೋಡಿ, ಪಿಯಾಜೆ ಅವರ ಸಿದ್ಧಾಂತದ ಬಗ್ಗೆ ಒಂದೇ ಪರೀಕ್ಷೆಯಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡೆರಡು ಪ್ರಶ್ನೆಗಳು ಬಂದಿದ್ದಾವೆ. ಇದನ್ನು ಬಹಳಷ್ಟು ನಾವು ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆ ಹೀಗಿದೆ: ಪಿಯಾಜೆ ಅವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ 2 ಮೂಲಭೂತ ಹಕ್ಕುಗಳು. ನೋಡಿ, ಜೀನ್ ಪಿಯಾಜೆ ಅವರ ಸಿದ್ಧಾಂತ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ 2 ಮೂಲಭೂತ ಹಕ್ಕುಗಳು. ಆಪ್ಷನ್ಸ್ 1 ಮಾಹಿತಿ ಮತ್ತು ಸೂಚನೆ, ಆಪ್ಷನ್ಸ್ 2 ಜ್ಞಾನ ಮತ್ತು ತಿಳುವಳಿಕೆ, ಆಪ್ಷನ್ಸ್ 3 ಅಭ್ಯಾಸ ಮತ್ತು ಆಚರಣೆ, ಆಪ್ಷನ್ಸ್ 4 ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ. ನೋಡಿ, ಪಿಯಾಜೆ ಅವರ ಸಿದ್ಧಾಂತದಲ್ಲಿ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಕಂಡು ಬರ್ತಕ್ಕಂಥ 2 ಮೂಲಭೂತ ಹಕ್ಕುಗಳು ಅಂತ ಕರೀತಾರೆ. ಏನು ಹಿಂಗಂದರೆ, ಪಿಯಾಜೆ ಅವರ ಸಿದ್ಧಾಂತ ನಿಂತಿರೋದೇ 2 ಪ್ರಮುಖವಾಗಿರ್ತಕ್ಕಂಥ ಮೂಲ ಪರಿಕಲ್ಪನೆಗಳ ಮೇಲೆ ಅಂತ ಕರಿತೀವಿ ನಾವು. ಬೇಸಿಕ್ ಕಾನ್ಸೆಪ್ಟ್ ಆಫ್ ಪಿಯಾಜೆಟ್ ಥಿಯರಿ ಅಂತ ಹೇಳ್ತಾ ಇದ್ದೀವಿ. ಜೀನ್ ಪಿಯಾಜೆ ಅವರ ಸಿದ್ಧಾಂತದ ಮೂಲಭೂತ ಪರಿಕಲ್ಪನೆಗಳು ಅಂತ ಕರೀತಾರೆ. ಆ ಮೂಲಭೂತ ಪರಿಕಲ್ಪನೆಗಳಿಗೆ ಮೂಲಭೂತ ಹಕ್ಕುಗಳು ಅಂತ ಇಲ್ಲಿ ಬಳಕೆ ಮಾಡಿದ್ದಾರೆ. ಆ ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳು ಯಾವುದವೆ? 2 ಮೂಲಭೂತ ಹಕ್ಕುಗಳು ಅಂತ ಕೇಳಿದಾಗ ಜೀನ್ ಪಿಯಾಜೆ ಅವರ ಸಿದ್ಧಾಂತವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಜ್ಞಾನಾತ್ಮಕವಾಗಿರ್ತಕ್ಕಂಥ ವಿಕಾಸವು 4 ಹಂತಗಳೊಂದಿಗೆ ನಡೆಯುತ್ತದೆ ಅಂತೇಳಿ ಪಿಯಾಜೆ ಅವರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿತ್ತಂತಂದರೆ ಆ ಸಿದ್ಧಾಂತಕ್ಕೆ ಆಧಾರ ಸ್ತಂಭವಾಗಿ 2 ಪರಿಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ. ಆ 2 ಪರಿಕಲ್ಪನೆಗಳು ಯಾವ ಅಂತ ಕೇಳಿದಾಗ ಮೊದಲನೇದಾಗಿ ಸ್ಕೀಮಾ ಅಂತ ಕರಿತೀವಿ, ಎರಡನೇದಾಗಿ ಅಂತ ಕೇಳಿದಾಗ ಹೊಂದಾಣಿಕೆ ಅಂತ ಕರಿತೀವಿ. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಸ್ಕೀಮಾ ಅಂತ ಕರಿತೀವಿ, ಎರಡನೇದಾಗಿ ಹೊಂದಾಣಿಕೆ ಅಂತ ಕರಿತೀವಿ. ಸ್ಕೀಮಾ ಅಂತಕ್ಕಂಥದ್ದು ಪರಿಸರದಲ್ಲಿ ಪ್ರಚೋದನೆಗಳು ಯಾವ ರೀತಿಯಾಗಿದ್ದಾವೆ, ಆ ಪ್ರಚೋದನೆಗಳಿಗೆ ಮಗು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾನೆ, ಅದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಸ್ಕೀಮಾ ಅಂತ ಕರೀತಾರೆ. ಪರಿಸರಕ್ಕೆ ಸಂಬಂಧಿಸಿದಂತೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದಕ್ಕೆ ಅಂತ ಕರೀತಾರೆ, ಅದಕ್ಕೆ ಸ್ಕೀಮಾ ಅಂತ ಕರೀತಾರೆ. ಆ ಸ್ಕೀಮಾ ಅಂತಕ್ಕಂಥದ್ದು ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತದೋ ಅದ್ರ ಮೂಲಕ ಮತ್ತೊಂದು ಬೇಸಿಕ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಹೊಂದಾಣಿಕೆ ಅಂತಕ್ಕಂಥ ಯಾರಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಆ ಮಗುನಲ್ಲಿ ಕಂಡು ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯಾರು ಹೇಳ್ತಾರೆ? ಜೀನ್ ಪಿಯಾಜೆ ಹೇಳ್ತಾರೆ. ಆ ಹೊಂದಾಣಿಕೆ ಅಂತಕ್ಕಂಥ ಮೂಲಭೂತ ಪರಿಕಲ್ಪನೆಯಲ್ಲಿ ಮತ್ತೆ 2 ಪ್ರಕಾರಗಳು ಬರ್ತವೆ. ಹೊಂದಾಣಿಕೆ ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ ಆ 2 ಪ್ರಕಾರಗಳು ಯಾವ ಅಂತ ಕೇಳಿದಾಗ ಮೊದಲೇ ಪ್ರಕಾರ ಹೇಳ್ತಾ ಇದೆ ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತೇಳಿ ಕರೀತಾರೆ. ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತಂದಾಗ ಸ್ಕೀಮಾ ಅಂತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಸರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಚೋದನೆ ಪಡ್ಕೊಂಡು ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತದೆ. ಅಂಥ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಸಿಚುವೇಶನು ಇವತ್ತಿನ ಸಿಚುವೇಶನ್ ಯಾವ ರೀತಿಯಾಗಿದೆಯೋ ಅವತ್ತಿನ ಸಿಚುವೇಶನ್ಗೂ ಇವತ್ತಿನ ಸಿಚುವೇಶನ್ಗೂ ಸಾಮ್ಯತೆಗಳಿದ್ದಾಗ ಅದನ್ನು ಅಪ್ಲೈ ಮಾಡಿಕೊಳ್ಬೇಕು ಅಂತಕ್ಕಂಥ ಹೊಂದಾಣಿಕೆಯ ಮನೋಭಾವ ಮಗುವಿನಲ್ಲಿ ಯಾವ ಬರ್ತದೆ ಅಂತ ಕೇಳಿದಾಗ ಆ 2 ಅಂಶಗಳನ್ನು ಸಾಮ್ಯತೆ ಮಾಡಿಕೊಳ್ತಕ್ಕಂಥ ಮನೋಗತ ಮಾಡಿಕೊಳ್ತಕ್ಕಂಥ ಕ್ರಿಯೆ ಜರುಗಿದಾಗ ಮಾತೇನಾಗುತ್ತಲ್ಲಿ ಸಾಧ್ಯವಾಗುತ್ತದೆ. ಮತ್ತು ಸ್ವಾಂಗೀಕರಣ ಅಂತಕ್ಕಂಥ ಪ್ರಕ್ರಿಯೆ ನಡೆದಾಗ ಮಾತೇನಾಗುತ್ತಲ್ಲಿ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರವಾಗಿ ಹೊಂದಾಣಿಕೆಯಲ್ಲಿ ಬರ್ತಕ್ಕಂಥ ಮೊದಲೇ ಪ್ರಕಾರ ಅಂತ ಕೇಳಿದಾಗ ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರೀತಾರೆ. ಇನ್ನು 2ನೇ ಪ್ರಕಾರ ಅಂತ ಕೇಳಿದಾಗ ಸ್ಥಳಾವಕಾಶ ಒದಗಿಸುವಿಕೆ. ಅಂದರೆ ಈ ಹಿಂದಿನ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಗಳಿದ್ದು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟಿವಿ, ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಇದೆ, ಅಂದಿನ ಸಿಚುವೇಶನಿಗೂ ಇವತ್ತಿನ ಸಿಚುವೇಶನಿಗೂ ಸಾಮ್ಯತೆಗಳಿದ್ದಾಗ ಅವತ್ತು ಏನು ಪ್ರತಿಕ್ರಿಯೆ ಕೊಟ್ಟಿದ್ವಿ ಇವತ್ತು ಅದೇ ಪ್ರತಿಕ್ರಿಯೆ ಕೊಡಬೇಕು ಅಂತಕ್ಕಂಥ ಮನೋಗತ ಮಾಡಿಕೊಳ್ಳತಕ್ಕಂಥ ಕ್ರಿಯೆ ಮಗುವಿನಲ್ಲಿ ಜರುಗಿದಾಗ ಆ ಮನೋಗತದ ಮೂಲಕ ಇವತ್ತಿನ ಕಾರ್ಯ ಇವತ್ತಿನ ಸನ್ನಿವೇಶದಲ್ಲಿ ಸಕ್ಸಸ್ ಆಗಿತ್ತಂತಂದರೆ ಇದೇ ರೀತಿಯಾಗಿ ಮುಂದೆ ಎಲ್ಲ ಸಿಚುವೇಶನ್ಗೆ ಇದೇ ರೀತಿಯಾಗಿ ಬಂದಾಗ ಹೀಗೆ ಪ್ರತಿಕ್ರಿಯೆ ಕೊಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಯಾರಲ್ಲಿ ಬೀಳುತ್ತೆ ಅಂತ ಕೇಳಿದಾಗ ಮಗುವಿನಲ್ಲಿ ಬರ್ತದೆ. ಆ ಪರಿಕಲ್ಪನೆಯನ್ನು ಸೇವ್ ಮಾಡಿ ಇಟ್ಟುಕೊಳ್ಳುವುದು ಅಂದರೆ ಸ್ಥಳಾವಕಾಶವನ್ನು ಒದಗಿಸುವುದು. ತನ್ನ ಮೆದುಳಿನಲ್ಲಿ ಮಗು ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ಆ ಪರಿಕಲ್ಪನೆಗಳಿಗೆ
ಸ್ಥಳಾವಕಾಶವನ್ನು ಕೊಡ್ತಾನೆ. ಆಗೇನಾಗುತ್ತೆ ಅಂತ ಕೇಳಿದ್ರೆ ಹೊಂದಾಣಿಕೆ ಅಂತಕ್ಕಂಥದ್ದು ಬೆಳಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಹೊಂದಾಣಿಕೆ ಅಂತಕ್ಕಂಥ ಅಂಶದಲ್ಲಿ 2 ಪ್ರಕಾರಗಳು. ಮೊದಲನೇದಾಗಿ ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ, ಎರಡನೇದಾಗಿ ಅಂತ ಕೇಳಿದಾಗ ಸ್ಥಳಾವಕಾಶ ಒದಗಿಸುವಿಕೆ. ಹೀಗೆ ಪಿಯಾಜೆಯವರ ಸಿದ್ಧಾಂತದಲ್ಲಿ ಬರ್ತಕ್ಕಂಥ 2 ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳು ಅಂತ ಕರಿಬೋದು, ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಅಂತ ಕರಿಬೋದು. ಆದರೆ ಇವತ್ತು ನಮ್ಮ ಆಪ್ಷನ್ಸ್ಗಳಿದ್ದಾವೆ. ಆಪ್ಷನ್ಸ್ 1 ಮಾಹಿತಿ ಮತ್ತು ಸೂಚನೆ, ಇದೇನು ಮಾಡ್ಬೋದು, ಈ 2 ಕಾನ್ಸೆಪ್ಟ್ಗೆ ಸಂಬಂಧ ಇಲ್ಲ ಅಂತ ಇದನ್ನು ಡಿಲೀಟ್ ಮಾಡ್ಬೋದು. ಆಪ್ಷನ್ಸ್ 2 ಹೇಳ್ತಾ ಇದೆ ಜ್ಞಾನ ಮತ್ತು ತಿಳುವಳಿಕೆ, ಇವು ಕೂಡ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳಿಲ್ಲ, ಅದಕ್ಕೋಸ್ಕರ ಇದನ್ನು ಡಿಲೀಟ್ ಮಾಡ್ಬೋದು. ಮೂರನೇದಾಗಿ ಅಭ್ಯಾಸ ಮತ್ತು ಆಚರಣೆ, ಇವು ಕೂಡ ನಮ್ಮ ಮೂಲಭೂತ ಪರಿಕಲ್ಪನೆಗಳಿಲ್ಲ, ಹಾಗಾಗಿ ಇವುಗಳನ್ನು ಕೂಡ ಡಿಲೀಟ್ ಮಾಡ್ಬೋದು. ಆಪ್ಷನ್ಸ್ 4 ಹೇಳ್ತಾ ಇದೆ ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ, ಇದು ಕೂಡ ನಮ್ಮ ಮೂಲಭೂತ ಪರಿಕಲ್ಪನೆ ಕಂಡು ಬರಲ್ಲ, ಹಾಗಾಗಿ ಇದು ಕೂಡ ನಾವು ಡಿಲೀಟ್ ಮಾಡಿಬಿಟ್ಟಿವಿ ಅಂತಂದರೆ ಈ ಪ್ರಶ್ನೆ ರಾಂಗ್ ಆಗಿದೆ. ಈ ಪ್ರಶ್ನೆ ಏನಾಗಿದೆ, ತಪ್ಪಾಗಿದೆ. ನಮ್ಮ ಗ್ರೇಸ್ ಮಾರ್ಕ್ಸ್ ಬರ್ತವೆ ಅಂತ ನಾವೇನು ತಿಳ್ಕೊಂಡ್ರೆ ಅದು ಪ್ರಶ್ನೆ ತಪ್ಪಾಗಿಲ್ಲ, ನಮ್ಮ ವಿಚಾರ ತಪ್ಪಾಗಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಯಾಕೆ ಅಂತ ಕೇಳಿದಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಪದಗಳು, ಪರ್ಯಾಯ ಪದಗಳು ನಮ್ಮಲ್ಲಿರುವುದರಿಂದ ಯಾವ ಪದಗಳನ್ನು ಬಳಕೆ ಮಾಡ್ಕೊಳ್ತಾರೋ ಆ ಪದಗಳಿಂದ ನಮ್ಮ ಪ್ರಶ್ನೆಗೆ ಯಾವುದೇ ಸಂಬಂಧ ಇದೆ ಅಂತಕ್ಕಂಥ ನಾವೇನು ಮಾಡ್ಕೊತ ಗ್ರಹಿಸ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ನಮ್ಮ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕೊಡಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ 4 ಸಮೀಕರಿಸುವಿಕೆ, ನೋಡ್ರಿ, ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತ ನಾವೇನು ನೋಡಿದ್ವಲ್ಲ, ಆ ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತಕ್ಕಂಥ ಪದಕ್ಕೆ ಪರ್ಯಾಯವಾಗಿ ಸಮೀಕರಿಸುವಿಕೆ ಅಂತಕ್ಕಂಥ ಪದವನ್ನು ಏನು ಮಾಡಿದ್ದಾರೆ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತು ಎರಡನೇದಾಗಿ ಸ್ಥಳಾವಕಾಶ ಒದಗಿಸುವಿಕೆ ಅಂತಕ್ಕಂಥ ಪದಕ್ಕೆ ಪರ್ಯಾಯವಾಗಿ ಅನುವು ಮಾಡಿಕೊಡುವಿಕೆ ಅಂತಕ್ಕಂಥ ಪದವನ್ನು ಇಲ್ಲಿ ಏನು ಮಾಡಿದರೆ ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಪದಗಳ ಬಳಕೆಯಲ್ಲಿ ಕೂಡ ಗಮನ ವಹಿಸಬೇಕಾಗುತ್ತೆ. ಒಂದು ವೇಳೆ ಕನ್ನಡದ ಪದಗಳ ಬಳಕೆಯಲ್ಲಿ ಪರ್ಯಾಯ ಪದಗಳು ಬಂದಿದ್ದು ಅಂತಂದರೆ ಅದು ನಮಗೇನಾಗ್ತಿಲ್ಲ ಅಂದರೆ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ ನಾವು ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರನ್ನು ಒಂದು ಸಲ ನೋಡಬೇಕಾಗುತ್ತೆ. ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರನ್ನು ನಾವು ಗಮನಿಸಿದರೆ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಆ ಪದಗಳು ಯಾವುದೇ ಕಾರಣಕ್ಕೂ ಬದಲಾಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೊಳಗಾಗದೆ ನಿಮ್ಮ ಇರತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಚೂಸ್ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ಸ್ 4 ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಳ್ಳುವಿಕೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ 2020 ಅಕ್ಟೋಬರ್ 4ರಂದು ನಡೆದಿರ್ತಕ್ಕಂಥ ಶಿಕ್ಷರಾರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಪ್ರಶ್ನೆ ಹೀಗಿದೆ: ಜೀನ್ ಪಿಯಾಜೆಯವರ ಪ್ರಕಾರ ಬಾಲ್ಯಾವಸ್ಥೆಯ ಪ್ರಮುಖವಾದ ಸಂಜ್ಞಾನಾತ್ಮಕ ವಿಕಸನವು ಇದನ್ನು ಬೆಳೆಸುತ್ತದೆ. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಜೀನ್ ಪಿಯಾಜೆಯವರ ಪ್ರಕಾರ ಬಾಲ್ಯಾವಸ್ಥೆಯ ಪ್ರಮುಖವಾದ ಸಂಜ್ಞಾನಾತ್ಮಕ ವಿಕಸನವು ಇದನ್ನು ಬೆಳೆಸುತ್ತದೆ. ಆಪ್ಷನ್ಸ್ 1 ಜ್ಞಾನ, ಆಪ್ಷನ್ಸ್ 2 ಬೌದ್ಧಿಕ ಕೌಶಲ್ಯಗಳು, ಆಪ್ಷನ್ಸ್ 3 ಸಂಜ್ಞಾನಾತ್ಮಕ ತಂತ್ರಗಳು, ಆಪ್ಷನ್ಸ್ 4 ಪರಿಕಲ್ಪನೆ. ನೋಡಿ, ಯಾವ ಅಂಶವನ್ನು ಪಿಯಾಜೆಯವರ ಸಿದ್ಧಾಂತ ಅಂತಕ್ಕಂಥ ಬೆಳೆಸ್ತದೆ? ಪ್ರಶ್ನೆ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಜೀನ್ ಪಿಯಾಜೆಯವರ ಪ್ರಕಾರ ಬಾಲ್ಯಾವಸ್ಥೆಯ ಪ್ರಮುಖವಾದ ಸಂಜ್ಞಾನಾತ್ಮಕ ವಿಕಸನವು ಇದನ್ನು ಬೆಳೆಸುತ್ತದೆ. ಆಪ್ಷನ್ಸ್ 1 ಇದು ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಆಗಿರೋದ್ರಿಂದ ಜ್ಞಾನವನ್ನು ಬೆಳೆಸ್ತದೆ ಅಂತೇಳಿ ನಾವೇನಾದರೂ ಕರೆದ್ರೆ ಇಲ್ಲಿ ನಿರ್ದಿಷ್ಟವಾಗಿ ವಯಸ್ಸನ್ನು ಏನು ಮಾಡಿದೆ ಅಂತ ಕೇಳಿದಾಗ ಸ್ಪೆಸಿಫೈ ಮಾಡಿದ್ದಾರೆ. ಬಾಲ್ಯಾವಸ್ಥೆಯ ಸಂದರ್ಭದಲ್ಲಿರ್ತಕ್ಕಂಥ ಮಗುವಿನ ವಯಸ್ಸನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗುವಿನ ವಯಸ್ಸು ಅಂತಂದಾಗ ಆ ಮಗುವಿನ ಬಾಲ್ಯ ಸಾಮಾನ್ಯವಾಗಿ ಬಾಲ್ಯ ಹಂತವನ್ನು 6ರಿಂದ 12 ವರ್ಷ ಅಂತ ನಾವು ಕರಿತೀವಿ. ಅರ್ನೆಸ್ಟ್ ಜೋನ್ಸ್ರವರ ಪ್ರಕಾರ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನು 4 ಹಂತಗಳನ್ನಾಗಿ ನಾವು ಅಧ್ಯಯನ ಮಾಡ್ತೀವಿ. ಮೊದಲೇ ಹಂತ ಶೈಶವ ಅಂತ ಕರಿತೀವಿ, 0ರಿಂದ 5 ವರ್ಷ ಅಂತೇಳಿ. ಎರಡನೇ ಹಂತ ಬಾಲ್ಯಾವಸ್ಥೆ ಅಂತ ಕರಿತೀವಿ, 6ರಿಂದ 12 ವರ್ಷ ಅಂತೇಳಿ.
ಮೂರನೇ ಹಂತ ತಾರುಣ್ಯ ಹಂತ ಅಂತ ಕರಿತೀವಿ, 13ರಿಂದ 19 ವರ್ಷ ಅಂತೇಳಿ. ನಾಲ್ಕನೇದಾಗಿ ಪ್ರೌಢಾವಸ್ಥೆ ಅಂತ ಕರಿತೀವಿ, 20 ವರ್ಷ ಮೇಲ್ಪಟ್ಟು ಅಂತೇಳಿ. ಈ ಮಾನವನ ಬೆಳವಣಿಗೆ ವಿಕಾಸದ ಸಾಮಾನ್ಯವಾಗಿರ್ತಕ್ಕಂಥ 4 ಹಂತಗಳನ್ನು ಗಮನಿಸಿದಾಗ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು 6ರಿಂದ 12 ವರ್ಷವನ್ನು ಒಳಗೊಂಡಿರ್ತಕ್ಕಂಥ ಮಕ್ಕಳನ್ನು ಸೂಚಿಸ್ತದೆ. ಅಂದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಬಾಲ್ಯಾವಸ್ಥೆಯ ಸಂಜ್ಞಾನಾತ್ಮಕ ವಿಕಸನವು ಅಂತ ಕರೀತಾರೆ. ಬಾಲ್ಯಾವಸ್ಥೆಯ ಸಂಜ್ಞಾನಾತ್ಮಕ ವಿಕಸನವು ಅಂತೇಳಿ ನಮ್ಮ ಪ್ರಶ್ನೆ ಇರುವಾಗ, ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗುವಿನ ವಯಸ್ಸು 6ರಿಂದ 12 ವರ್ಷ ಇರುವುದರಿಂದ 6ರಿಂದ 12 ವರ್ಷದ ಮಗು ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ 3ನೇ ಹಂತದಲ್ಲಿ ಬರ್ತಾರೆ. ಆ 3ನೇ ಹಂತ ಯಾವುದಂತ ಕೇಳಿದಾಗ ಮೂರ್ತ ಕಾರ್ಯಾಚರಣೆಯ ಹಂತ. ಆ ಮೂರ್ತ ಕಾರ್ಯಾಚರಣೆಯ ಹಂತದಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಏನಂತ ಕೇಳಿದಾಗ ಪರಿಕಲ್ಪನೆಗಳ ಬೆಳವಣಿಗೆ ಆಗಿರುತ್ತದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಏನು ಪರಿಕಲ್ಪನೆಗಳು ಬಂದಿರ್ತವೆ ಅಂತ ಕೇಳಿದಾಗ ದ್ರವ್ಯರಾಶಿಯ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ತೂಕದ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ಅಂತರ ದೂರದ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ಗಾತ್ರದ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ತಾರ್ಕಿಕ ಚಿಂತನೆ ಅಂತಕ್ಕಂಥ ನಡೆದಿರ್ತದೆ. ಈ ಎಲ್ಲ ಅಂಶಗಳು ಮೂರ್ತ ಕಾರ್ಯಾಚರಣೆ ಅಂತಲಿರ್ತಕ್ಕಂಥ ಮಗುವಿನಲ್ಲಿ ಏನಾಗಿರ್ತವೆ, 7ರಿಂದ 11 ವರ್ಷದ ಮಗುವಿನಲ್ಲಿ ಬಂದಿರ್ತವೆ. ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗು 6ರಿಂದ 12 ವರ್ಷ ಅವಧಿರುವುದರಿಂದ ಆ ಮಗು ಎಲ್ಲಿ ಬರ್ತಾನೆ ಅಂತ ಕೇಳಿದಾಗ ಮೂರ್ತ ಕಾರ್ಯಗಳ ಹಂತದಲ್ಲಿ ಬರ್ತಾನೆ. ಆ ಮೂರ್ತ ಕಾರ್ಯಗಳಂತಲಿರ್ತಕ್ಕಂಥ ಮಕ್ಕಳಲ್ಲಿ ಈ ಎಲ್ಲ ಪರಿಕಲ್ಪನೆಗಳಂತಕ್ಕಂಥವು ಏನಾಗ್ತಿರ್ತವೆ, ವಿಕಾಸ ಆಗಿರ್ತವೆ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆ ಹೀಗಿದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಜ್ಞಾನ ಅಂತ ನಾವು ತೆಗೆದುಕೊಂಡ್ರೆ ಎಲ್ಲ ಹಂತದಲ್ಲಿ ಜ್ಞಾನ ವಿಕಾಸ ಮಾಡೋದೇ ಪಿಯಾಜೆಯವರ ಸಿದ್ಧಾಂತದಲ್ಲಿ ಕಂಡು ಬರ್ತದೆ. ಆದರೆ ಸ್ಪೆಸಿಫೈ ಬಾಲ್ಯಾವಸ್ಥೆಯ ಸಂಜ್ಞಾನಾತ್ಮಕ ವಿಕಾಸನ ತೆಗೆದುಕೊಂಡಾಗ ಅಲ್ಲಿ ಜ್ಞಾನ ಅಂತ ಕರೀಲಿಕ್ಕೆ ಏನಾಗಲ್ಲ, ನಮ್ಗೆ ಸಾಧ್ಯ ಇಲ್ಲ. ಎರಡನೇದಾಗಿ ಬೌದ್ಧಿಕ ಕೌಶಲ್ಯಗಳು ಅಂತ ಕರೀಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಮೂರನೇದಾಗಿ ಸಂಜ್ಞಾನಾತ್ಮಕ ತಂತ್ರಗಳು ಅಂತ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಲ್ಕನೇದಾಗಿ ಅಂತ ಕೇಳಿದಾಗ ಪರಿಕಲ್ಪನೆ ಅಂತಕ್ಕಂಥದ್ದು, ಬಾಲ್ಯಾವಸ್ಥೆಯ ಸಂಜ್ಞಾನಾತ್ಮಕ ವಿಕಸನ ಅಂತಕ್ಕಂಥದ್ದು ಜೀನ್ ಪಿಯಾಜೆಯವರ ಮೂರ್ತ ಕಾರ್ಯಾಚರಣೆ ಹಂತಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮೂರ್ತ ಕಾರ್ಯಾಚರಣೆ ಅವಧಿರ್ತಕ್ಕಂಥ ಮಕ್ಕಳಲ್ಲಿ ಪರಿಕಲ್ಪನೆಗಳ ವಿಕಾಸನ ಅಂತಕ್ಕಂಥ ಆಗ್ತಿರುವುದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 4 ಪರಿಕಲ್ಪನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ದರೆ 2017 ಜನವರಿ 8ರಂದು ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಜೀನ್ ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸನ ಸಿದ್ಧಾಂತದ ಬಗ್ಗೆ ಪ್ರಶ್ನೆ ಬಂದಿದೆ. ಪ್ರಶ್ನೆ ಹೀಗಿದೆ: ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು. ಮಕ್ಕಳು ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು. ಆಪ್ಷನ್ಸ್ 1 ಸ್ವಾಂಗೀಕರಣ, ಆಪ್ಷನ್ಸ್ 2 ಹೊಂದಾಣಿಕೆ, ಆಪ್ಷನ್ಸ್ 3 ಸ್ಕೀಮಾ, ಆಪ್ಷನ್ಸ್ 4 ಸಮತೋಲನ ಅಂತಕ್ಕಂಥದ್ದು. ನೋಡ್ರಿ, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುವು? ಏನು ಸ್ವಾಂಗೀಕರಣನೋ, ಹೊಂದಾಣಿಕೆನೋ, ಅಥವಾ ಸ್ಕೀಮನೋ, ಅಥವಾ ಸಮತೋಲನೋ ಅಂತಕ್ಕಂಥದ್ದು. 4 ಆಪ್ಷನ್ಸ್ಗಳು ಮುಂದೆ ಇದ್ದಾವೆ. ಮಗು ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಉಪಯೋಗಿಸ್ತಕ್ಕಂಥ ಜ್ಞಾನಾತ್ಮಕ ರಚನೆಗಳು ಅಂತ ಕರೀತಾರೆ. ಜೀನ್ ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಆ ಜ್ಞಾನಾತ್ಮಕ ರಚನೆಗಳು ಅಂತ ಕರೆದಾಗ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಏನು ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳು ಅಂತೇಳಿ ಪಿಯಾಜೆಯವರು ಕರೀತಾರಲ್ಲ, ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳಂತೇಳಿ ಜೀನ್ ಪಿಯಾಜೆಯವರು ಕರೀತಾರಲ್ಲ, ಆ ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳಿಗೆ ಜ್ಞಾನಾತ್ಮಕ ರಚನೆಗಳು ಅಂತೇಳಿ ಕೂಡ ಇಲ್ಲಿ ಬಳಕೆ ಮಾಡಿದ್ದಾರೆ. ಆ ಜ್ಞಾನಾತ್ಮಕ ರಚನೆಗಳನ್ನು ಬಳಕೆ ಮಾಡಿರ್ತಕ್ಕ ಸಂದರ್ಭದಲ್ಲಿ ನಮಗೆ ಆ ರಚನೆಗಳು ಬರ್ತಕ್ಕಂಥ ಸ್ಕೀಮಾ ಕೂಡ ಇದೆ, ಹೊಂದಾಣಿಕೆ ಕೂಡ ಇದೆ. ಹೊಂದಾಣಿಕೆಯಲ್ಲಿ 2 ಪ್ರಕಾರ ನೋಡಿದ್ವಿ ನಾವು. ಮೊದಲನೇದಾಗಿ ಸ್ವಾಂಗೀಕರಣ ಅಂತಕ್ಕಂಥದ್ದು, ಎರಡನೇದಾಗಿ ಸ್ಥಳಾವಕಾಶ ಒದಗಿಸಿಕೊಡುವುದು ಅಂತಕ್ಕಂಥದ್ದು. ಇಲ್ಲಿ ಸ್ವಾಂಗೀಕರಣ ಕೂಡ ಇದೆ, ಸ್ವಾಂಗೀಕರಣ ಕೂಡ ಇದೆ, ಹೊಂದಾಣಿಕೆ ಕೂಡ ಇದೆ, ಸ್ಕೀಮಾ ಕೂಡ ಇದೆ, ಸಮತೋಲನ ಅಂತಕ್ಕಂಥದ್ದಿದೆ. ನಾವು ಸಮತೋಲನ ಅಂತಕ್ಕಂಥ ಬಿಡೋದಾಗಿದ್ದರೆ 3 ಆಪ್ಷನ್ಸ್ಗಳು ಜ್ಞಾನಾತ್ಮಕ ರಚನೆಗಳಿಗೆ ಸಂಬಂಧಪಟ್ಟಂತೆ ಆಗಿದ್ದಾವೆ. ಅಂದಮೇಲೆ
ಈ ಪ್ರಶ್ನೆಗೆ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿದೆ? ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕಾಗತ್ತೆ. ಒಂದು ಮಗು ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು, ನೋಡಿ, ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಬಳಸಬೇಕಾಗಿರ್ತಕ್ಕಂಥ ಅಥವಾ ಉಪಯೋಗಿಸಬೇಕಾಗಿರ್ತಕ್ಕಂಥ ಜ್ಞಾನಾತ್ಮಕ ರಚನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಮಗು ಯಾವ ಜ್ಞಾನಾತ್ಮಕವಾಗಿರ್ತಕ್ಕಂಥ ರಚನೆ ಬಳಕೆ ಮಾಡ್ಕೋದು ಅಂತ ಕೇಳಿದಾಗ ಫಸ್ಟ್ ಒನ್ ಬರ್ತಕ್ಕಂಥದ್ದು ಸ್ಕೀಮಾ ಅಂತಕ್ಕಂಥದ್ದು. ಸ್ಕೀಮಾ ಅಂತಕ್ಕಂಥ ಹೇಳ್ತಾ ಇದೆ, ಪರಿಸರ ಹೇಗಿದೆನೋ ಅಂಥ ಪರಿಸರದಲ್ಲಿ ಪ್ರಚೋದನೆಗಳು ಯಾವುದಾಗಿದ್ದಾವನೋ ಆ ಪ್ರಚೋದನೆಗೆ ಯಾವುದೇ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದೇ ಸ್ಕೀಮಾ ಆಗಿದೆ. ಹೊಂದಾಣಿಕೆ ಅಂತಕ್ಕಂಥ ಆಮೇಲೆ ಬರ್ತದೆ. ಸ್ಕೀಮದ ನಂತರದಲ್ಲಿ ಬರ್ತಕ್ಕಂಥ ಹೊಂದಾಣಿಕೆಯಲ್ಲಿ ಸಬ್ ಪಾಯಿಂಟ್ 2 ಬರ್ತವೆ. ಒಂದು ಸ್ವಾಂಗೀಕರಣ, ಮತ್ತೊಂದು ಅಂತ ಕೇಳಿದಾಗ ಸ್ಥಳಾವಕಾಶವನ್ನು ಒದಗಿಸುವಿಕೆ ಅಂತಕ್ಕಂಥ. ಹಾಗಾಗಿ ಇಲ್ಲಿ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಸ್ಕೀಮಾ ಅಂತಕ್ಕಂಥ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದಾಗ ಸ್ಕೀಮಾ ಅಂತಕ್ಕಂಥ ಸರಿಯಾಗಿ ಆಯ್ಕೆ ಆಗುತ್ತೆ. ಗೊಂದಲಕ್ಕೆ ಬಿದ್ದು ಮತ್ತೆ ಸ್ವಾಂಗೀಕರಣ ಆಗಿರಲಿ ಅಥವಾ ಹೊಂದಾಣಿಕೆ ಆಗಿರಲಿ ಹಾಕಿಬಿಟ್ರೆ ನಮ್ಮ ಒಂದು ಆಯ್ಕೆ ಏನಾಗುತ್ತೆ, ಅಲ್ಲಿ ತಪ್ಪಾಗುತ್ತೆ. ಅದಕ್ಕೋಸ್ಕರವಾಗಿ ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ನಾವು ಉತ್ತರವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಪರಿಸರದಲ್ಲಿನ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಅಂದಾಗ ಆ ಪರಿಸರವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಕೇಳಿದಾಗ ಅದು ಸ್ಕೀಮಾ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಸ್ಕೀಮಾ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ದರೆ ಅದೇ 2017ರಲ್ಲಿ ಜರುಗಿರ್ತಕ್ಕಂಥ ಶಿಕ್ಷಕರ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಈಗ ಹಿಂದಿನ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿತ್ತು, ಈ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದಿದೆ. ನೋಡಿ ಏನಿದೆ ಪ್ರಶ್ನೆ ಅಂತಂದಾಗ, ಜೀನ್ ಪಿಯಾಜೆಯವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ. ನೋಡಿ, ಜೀನ್ ಪಿಯಾಜೆಯವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ. ಆಪ್ಷನ್ಸ್ ಎ ಸಂವೇದನಾಗತಿ ಹಂತ, ಆಪ್ಷನ್ಸ್ ಬಿ ಕಾರ್ಯಪೂರ್ವ ಹಂತ, ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ಸ್ ಡಿ ಔಪಚಾರಿಕ ಕಾರ್ಯಗಳ ಹಂತ. ಈಗಾಗಲೇ ಜೀನ್ ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಯನ್ನು ನಾವು ಮಾಡಿದ್ದೀವಿ. ಆ ಎಲ್ಲ ವಿಶ್ಲೇಷಣೆ ಕೇಳಿ ಆದಮೇಲೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಬಹಳಷ್ಟು ಸುಲಭ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದಾಗ ಇಂದಿನ ಪ್ರಶ್ನೆಯಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಸಂಪೂರ್ಣವಾಗಿ ಅದನ್ನು ಚರ್ಚೆ ಮಾಡಿದ್ದೀವಿ. ಪರಿಕಲ್ಪನೆ ಅನ್ನೋದು ಯಾಕೆ ಅಲ್ಲಿ ಸರಿಯಾದ ಆನ್ಸರ್ ಆಯಿತು ಅಂತೇಳಿ. ಈ ಎಲ್ಲ ಪರಿಕಲ್ಪನೆ ಮಕ್ಕಳಲ್ಲಿ ಬಂದಿರ್ತವೆ. ದ್ರವ್ಯರಾಶಿಯ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ಗಾತ್ರದ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ವಸ್ತುವಿನ ಆಕಾರದ ಬಗ್ಗೆ ಪರಿಕಲ್ಪನೆ ಬಂದಿರ್ತದೆ, ಮತ್ತು ದೂರದ ಕುರಿತಾಗಿ ಕೂಡ ಅಂತರದ ಕುರಿತಾಗಿ ಕೂಡ ಮಗುವಿನಲ್ಲಿ ಏನಾಗಿರುತ್ತೆ ಪರಿಕಲ್ಪನೆ ಬಂದಿರ್ತದೆ. ಈ ಎಲ್ಲ ಪರಿಕಲ್ಪನೆಗಳು ಬೆಳೆದಿರ್ತಕ್ಕಂಥ ವಯಸ್ಸು, ಮಗುವಿನ ಜ್ಞಾನಾತ್ಮಕ ವಿಕಾಸ ಹಂತ ಯಾವುದಂತ ಕೇಳಿದಾಗ ಅದು ಮೂರ್ತ ಕಾರ್ಯಾಚರಣೆ ಹಂತದಲ್ಲಿ ಅಂತಕ್ಕಂಥ ತಿಳ್ಕೊಂಡು ನಾವು ಹಿಂದಿನ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀವಿ. ಅಂದಮೇಲೆ ಇವತ್ತಿನ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ, ಮಗು ಪಿಯಾಜೆಯವರ ಪ್ರಕಾರ ಒಂದು ಮಗು ಗಾತ್ರ ಮತ್ತು ವಸ್ತುವಿನ ಆಕಾರದ ಬಗ್ಗೆ ಪರಿಕಲ್ಪನೆಯನ್ನು ಬೆಳೆಸಿಕೊಳ್ತಕ್ಕಂಥ ಹಂತ. ಅದು ಗಾತ್ರದ ಸ್ಥಾಯಿತ್ವ ಆಗಿರ್ಬೋದು ಮತ್ತು ಆಕಾರ ಅಂತಕ್ಕಂಥದ್ದು, ಹೌದಾ, ಆಕಾರದ ಬಗ್ಗೆ ಪರಿಕಲ್ಪನೆ ಅಂತ ಆಗಿರ್ಬೋದು. ಇವೆಲ್ಲಿ ಬೆಳವಣಿಗೆ ಆಗ್ತಾವೆ ಅಂತ ಕೇಳಿದಾಗ 7ರಿಂದ 11 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳ ಬಗ್ಗೆ ವಿಕಾಸ ಅಂತಕ್ಕಂಥದ್ದು ಯಾರಲ್ಲಿ ಉಂಟಾಗುತ್ತೆ ಅಂತ ಕೇಳಿದಾಗ ಮಕ್ಕಳಲ್ಲಿ ಉಂಟಾಗೋದ್ರಿಂದ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಯಾವಪ್ಪ ಅಂತ ಕೇಳಿದಾಗ ಆಪ್ಷನ್ ಸಿ ಮೂರ್ತ ಕಾರ್ಯಾಚರಣೆ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗತ್ತೆ. ಇಷ್ಟು ಇವತ್ತಿನ ತರಗತಿಯಲ್ಲಿ ಜೀನ್ ಪಿಯಾಜೆ ಅವರ ಸಿದ್ಧಾಂತ ಬಗ್ಗೆ ಇಂದಿನ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾವೆಲ್ಲರೂ ವಿಶ್ಲೇಷಣೆ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನು ಇರತಕ್ಕಂಥ ಪರೀಕ್ಷೆಗಳಲ್ಲಿ ಈ ಸಿದ್ಧಾಂತ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳ ರಚನೆ ಆಗಿದೆಯೋ ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಲು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಕೆಳಗೆ ಕಾಣ್ತಕ್ಕಂಥ
ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಬರ್ತಕ್ಕಂಥ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ.